ವಿದ್ಯಾರ್ಥಿಗಳಿಗೆ ಸ್ವಚ್ಛ ವಾತಾವರಣದಲ್ಲಿ ಶಿಕ್ಷಣ ಸಿಗುವಂತಾಗಬೇಕು ಅನ್ನೋ ಧ್ಯೇಯದೊಂದಿಗೆ ಸ್ವಚ್ಛತಾ ಕಾರ್ಯ ಮಾಡೋದ್ರ ಮೂಲಕ ಅದೊಂದು ಸಂಘಟನೆ ಮಾದರಿ ಕೆಲಸ ಮಾಡಿದೆ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮುತ್ತಿಗೆಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಲ್ಲವ ಬ್ರಿಗೇಡ್ ಸಂಘಟನೆ ಶಾಲೆಯ ಸುತ್ತಮುತ್ತ ಬೆಳೆದ ಕಳೆಯನ್ನ ಕ್ಲೀನ್ ಮಾಡೋ ಕಾರ್ಯ ಮಾಡಿದ್ರು. ಇಡೀ ದಿನ ಶಾಲೆಯ ಸ್ವಚ್ಛತಾ ಕಾರ್ಯ ಮಾಡಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಲಿಕೆಗೆ ಬೇಕಾಗುವ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಕೈ ಜೋಡಿಸಿದ್ರು. ನಮ್ಮ SDMC ಅವರು ಹಾಗೂ ಬಿಲ್ಲವ ಬ್ರಿಗೇಡ್ ಸಂಸ್ಥೆ ಮೂಡಿಗೆರೆ ಇವರ ವತಿಯಿಂದ ನಮ್ಮ ಶಾಲೆಯ ಸುತ್ತಮುತ್ತ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ, ಸ್ವಚ್ಛತೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಕಾಂಪೌಂಡು, ಶಾಲಾ ಕೊಠಡಿ, ಶಾಲೆಯ ಸುತ್ತಮುತ್ತ ತುಂಬ ಚೆನ್ನಾಗಿ ಈ ಒಂದು ಟೀಮು ನಮಗೆ ಸ್ವಚ್ಛತೆಯನ್ನು ಮಾಡಿಕೊಟ್ಟಿದೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, SDMCಯ ಪರವಾಗಿ ಹಾಗೂ ಪೋಷಕರ ಪರವಾಗಿ, ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್. ಈಗಿನ ಕಾಲದಲ್ಲಿ ಯುವಕರು ತುಂಬ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಎಷ್ಟೋ ಟ್ರಸ್ಟ್ಗಳಿದೆ, ಪ್ರೇರಣಾ ಟ್ರಸ್ಟ್ ಅಂತ ಇದೆ, ಜ್ಞಾನದೀಪ ಟ್ರಸ್ಟ್ ಅಂತ ಇದೆ. ಅದೇ ರೀತಿ ಇವತ್ತು ನಮ್ಮ ಶಾಲೆಗೆ ಬಿಲ್ಲವ ಇದರಿಂದ ಟ್ರಸ್ಟಿಂದ ಬಂದು ನಮ್ಮ ಶಾಲೆಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದು ಒಂದು ಸರ್ಕಾರಿ ಶಾಲೆಯಲ್ಲಿ ಈ ಸ್ವಚ್ಛತಾ ಕಾರ್ಯವನ್ನು ಅವರು ಹಮ್ಮಿಕೊಂಡಿರೋದು ನಮಗಂತೂ ತುಂಬ ಖುಷಿ ಸರ್. ಯಾಕಂದರೆ ಸರ್ಕಾರಿ ಶಾಲೆಗಳು ಯಾವಾಗ ಅಭಿವೃದ್ಧಿ ಆಗ್ತವೋ ಸಮಾಜದಲ್ಲಿ ತಳಮಟ್ಟದಲ್ಲಿ ಇರುವಂತಹ ಮಗು ಜ್ಞಾನವನ್ನು ವೃದ್ಧಿಸ್ಕೊಳ್ಳುತ್ತೆ ಸರ್. ಆ ಜ್ಞಾನ ತಳಮಟ್ಟದಿಂದ ವೃದ್ಧಿಯಾಗೋದಕ್ಕೆ ನಮ್ಮ ಯುವಕರು ಪ್ರೇರಣೆ ಸರ್. ಅಷ್ಟೇ ಅಲ್ಲದೆ ಶಾಲೆಯ ಕೆಲವು ಕಡೆ ಹೋಗಿದ್ದ ವೈರಿಂಗ್ ಅನ್ನ ದುರಸ್ತಿಗೊಳಿಸುವ ಕೆಲಸ ಕೂಡ ಮಾಡಿದ್ರು. ಸೇವಾ ಕಾರ್ಯ ಮಾಡೋ ಉದ್ದೇಶದ ಗುರಿಯನ್ನ ಹೊತ್ಕೊಂಡಿರುವ ಸಂಘಟನೆ ಈ ಬಾರಿ ಮುತ್ತಿಗೆಪುರ ಶಾಲೆಯನ್ನ ಆಯ್ಕೆ ಮಾಡಿಕೊಂಡಿತ್ತು. ಸರಿಸುಮಾರು 400 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು, ಇಷ್ಟೊಂದು ವಿದ್ಯಾರ್ಥಿಗಳಿದ್ರೂ ಕೂಡ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಈ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಗಮನ ಕೊಡಲಾಗ್ತಾ ಇದೆ. ಕೇವಲ ಶೈಕ್ಷಣಿಕ ಪ್ರಗತಿ ಮಾತ್ರವಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆ ಕೊಡ್ತಾ ಇರೋದು ಈ ಶಾಲೆಯ ಹೆಗ್ಗಳಿಕೆ. ಇನ್ನು ಈ ಶಾಲೆಯಲ್ಲಿ ಬಿಲ್ಲವ ಬ್ರಿಗೇಡ್ ಸಂಘಟನೆ ಸೇವಾ ಕಾರ್ಯ ಮಾಡಿರುವುದನ್ನ ಶಾಲೆಯ ಶಿಕ್ಷಕರು ಸೇರಿದಂತೆ ಸ್ಥಳೀಯರು ಶ್ಲಾಘಿಸಿದರು. ಬಿಲ್ಲವ ಬ್ರಿಗೇಡ್ ಯೂತ್ಸು ಈ ಹಿಂದೆನೂ ಈ ಶಾಲೆಗೆ ತುಂಬ ಓಡಾಟ ಮಾಡ್ಕೊಂಡು ಹೆಲ್ಪ್ ಮಾಡಿದ್ದಾರೆ. ಸೊ ಇದು ಸಾಮಾಜಿಕ ಸೇವೆ ಇಸ್ ವೆರಿ ನೈಸ್, ಭಾಳ ಅತ್ಯುತ್ತಮವಾದ ಒಂದು ಸೇವೆ. ಮತ್ತು ಹಾಗೆಯೇ ಅವರು ಇದೇ ಥರ ಮುಂದುವರ್ಸ್ಕೊಂಡು ಹೋದರೆ ತುಂಬ ಒಳ್ಳೆಯದು. ನಮ್ಮ ಶಾಲೆಗೆ ಅವ್ರು ಬಂದು ಮಾಡಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾವು ಇವತ್ತು ಬಿಲ್ಲವ ಬ್ರಿಗೇಡ್ ಮೂಡಿಗೆರೆ ತಾಲೂಕು ಇದರ ವತಿಯಿಂದ ಒಂದು ಸ್ವಚ್ಛತೆ ಕಾರ್ಯಕ್ರಮ ಅಂತ ಮಾಡಬೇಕಿತ್ತು ನಮ್ಮ ಮನಸ್ಸಲ್ಲಿತ್ತು. ಅದಕ್ಕೋಸ್ಕರ ನಾವು ಮುತ್ತಿಗೆಪುರ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡ್ವಿ. ಏನಕ್ಕೆ ಅಂದರೆ ಇಲ್ಲಿ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಇದೆ, ಹಾಗಾಗಿ ನಾವು ಇದೇ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡ್ವಿ. ಇದು ನಮ್ಮದು ಬಿಲ್ಲವ ಬ್ರಿಗೇಡ್ದು 4ನೇ ಸೇವಾ ಕಾರ್ಯ. ಫಸ್ಟೊಂದು ನಮ್ಮ ಬಿಲ್ಲವ ಜನಾಂಗದವರಿಗೆ ಒಂದು ಹುಷಾರಿರಲಿಲ್ಲ, ಅವರಿಗೆ ಹಣ ಸಹಾಯ ಮಾಡಿದ್ವಿ. ಅದೇ ರೀತಿ ಒಂದು ದೇವಸ್ಥಾನದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ವಿ. ಮತ್ತು 3ನೇದಾಗಿ ಧರ್ಮಸ್ಥಳ ಪಾದಯಾತ್ರೆಗಳಿಗೆ ಒಂದು ಊಟ ದೇವಸ್ಥಾನ ಮಾಡಿದ್ವಿ. ಇದು ನಮ್ಮದು 4ನೇ ಸೇವಾ ಕಾರ್ಯ. ಹಂಗಾಗಿ ಒಂದು ಸರ್ಕಾರಿ ಶಾಲೆಯನ್ನು ಮಾದರಿಯಾಗಿ ತಗೊಂಡು ನಾವು ಈ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಇವತ್ತು ಬಂದಿಲ್ಲಿ ಹಳೆ ಎಲ್ಲ ಇತ್ತು, ತುಂಬ ಹಳೆ ಎಲ್ಲ ಇತ್ತು, ಅದೆಲ್ಲ ಕ್ಲೀನ್ ಆಯಿತು, ರೆಡಿ ಆಯಿತು. ಈಗ ಇನ್ನು ಎಲೆಕ್ಟ್ರಿಷಿಯನ್ ಕೆಲಸ ಬಾಕಿ ಇದೆ. ಅದೊಂದು ಕೆಲಸ ಆದರೆ ಎಲ್ಲ ಕೆಲಸ ಆಗುತ್ತೆ. ಈಗ ಆಲ್ಮೋಸ್ಟ್ ಇವತ್ತು ಸಂಜೆ ಒಳಗಡೆ ಎಲ್ಲ ಮುಗಿಯುತ್ತೆ. ಮತ್ತು ಇಲ್ಲಿ ತುಂಬ ಇನ್ನು ಅಂಚುಗಳೆಲ್ಲ ಹೋಗಿದೆ ಅಂತಿದ್ದಾರೆ. ಅದು ಈಗ ನಾವು ಅದನ್ನೊಂದು ನಮ್ಮದೊಂದು ಮೀಟಿಂಗ್ ಮಾಡಿ ಅದನ್ನು ಒಂದು ಬೇಗ ಮಾಡೋಂಥ ಒಂದು ವ್ಯವಸ್ಥೆ ಮಾಡ್ತೀವಿ.